ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬೀದರ ಶಾಖೆ ವಿಜಯಪುರ ಇವರಿಂದ ಇಂದು ಅಥಣಿಯಲ್ಲಿ ಪಿಯುಸಿ ಉಚಿತ ಪ್ರವೇಶ ಪರೀಕ್ಷೆ ಜರುಗಿತು. ಬೀದರ್ ಜಿಲ್ಲೆಯ ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬೀದರ ಶಾಖೆ ವಿಜಯಪುರ ಹಾಗೂ ಅಥಣಿ ತಾಲೂಕಾ ಮೈನಾರಿಟಿ ಸೋಷಿಯಲ್ ಮತ್ತು ವೆಲ್ಫೇರ್ ಕಮಿಟಿಯ ಸಹಯೋಗದಲ್ಲಿ ತಾಲೂಕಿನ ಅಲ್ಲಾಮಾ ಇಕ್ಬಾಲ ಉರ್ದು ಶಾಲೆಯಲ್ಲಿ ಉಚಿತ ಪಿಯುಸಿ ಪ್ರವೇಶ ಪರೀಕ್ಷೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅಥಣಿ ತಾಲೂಕಾ ಮೈನಾರಿಟಿ ಸೋಷಿಯಲ್ ಮತ್ತು ವೆಲ್ಫೇರ್ ಕಮಿಟಿ ಅಧ್ಯಕ್ಷ ಆಯಾಜ್ ಮಾಸ್ಟರ, ಬೀದರ್ ಜಿಲ್ಲೆಯಲ್ಲಿ ಇರುವ ಶಾಹೀನ್ ಕಾಲೇಜ ಒಂದು ಅತ್ಯುತ್ತಮ ವಿದ್ಯಾಸಂಸ್ಥೆಯಾಗಿದ್ದು, ಈ ಸಂಸ್ಥೆಯಿಂದ ಪ್ರಥಮ ಪಿಯುಸಿಗೆ ಪ್ರವೇಶ ಪಡೆಯಲು ಉಚಿತ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಕೊಡಬೇಕಾದರೆ ಪಕ್ಕದ ಜಿಲ್ಲೆಗೆ ಹೋಗಿ ಪರೀಕ್ಷೆ ಬರೆಯಬೇಕಾಗುತ್ತಿದ್ದು, ಆದರೆ ಈ ಬಾರಿಯೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ಶಾಹೀನ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಿಗೆ ನಮ್ಮ ತಾಲೂಕಿನಲ್ಲಿಯೇ ಪರೀಕ್ಷೆ ನಡೆಸಿ ಕೊಡುವಂತೆ ಮನವಿ ಮಾಡಿದ್ದೆವು. ನಮ್ಮ ಮನವಿಗೆ ಸ್ಪಂದಿಸಿದ ಅವರು ಅಥಣಿ ತಾಲೂಕಿನಲ್ಲಿ ಪರೀಕ್ಷೆ ನಡೆಸಲು ಅನುಮತಿ ನೀಡಿದರು. ನಾನು ವಿದ್ಯಾರ್ಥಿಗಳು ಮತ್ತು ಪಾಲಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ ಅವರು, ಪರೀಕ್ಷೆಯಲ್ಲಿ ಟಾಪ್ 3 ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಸಂಪೂರ್ಣ ಉಚಿತ ಪ್ರವೇಶ ನೀಡಲಾಗುವುದು ಹಾಗೂ ಮೊದಲ ಟಾಪ್ 10 ವಿದ್ಯಾರ್ಥಿಗಳಿಗೆ ಪ್ರವೇಶ ಫೀಯಲ್ಲಿ ಶೇಕಡಾ 50% ಕಡಿತ, ಎರಡನೇ ಟಾಪ್ 10 ವಿದ್ಯಾರ್ಥಿಗಳಿಗೆ ಶೇಕಡಾ 30% ಫೀ ರಿಯಾಯಿತಿ ನೀಡಲಾಗುವುದು. ಈ ಪರೀಕ್ಷೆಯಲ್ಲಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಶುಭವಾಗಲಿ ಎಂದು प्रेसिडेंट अथनी तालुका माइनॉरिटी सोशल एंड वेलफेयर कमेटी की जानिब से ये इत्तला देना चाहता हूँ कि बीजापुर शाहीन कॉलेज के स्कॉलरशिप एग्ज़ाम 2025 की आज अल्लामा इकबाल उर्दू इंग्लिश मीडियम स्कूल अथनी में मुनक्कद किया गया है। तो आज एक 60 से ज़ायद तलबा आज एग्ज़ाम दे रहे हैं। उसमें ज़्यादातर माइनॉरिटी के बच्चों के लिए ये एग्ज़ाम स्कॉलरशिप एग्ज़ाम मुनक्कद किया गया है। इस एग्ज़ाम में फर्स्ट एसएसएलसी के बाद में जो पीयूसी को एडमिशन करना चाहते हैं शाहीन कॉलेज के लिए, तो इस एग्ज़ाम में जो फर्स्ट रैंकर आएंगे उनको 100% फीस डिस्काउंट है और इसके साथ में हॉस्टल का भी पूरा डिस्काउंट है। तो उसमें 3 रैंकर रहते हैं। तो फर्स्ट रैंकर के लिए 100% का फीस का डिस्काउंट है। सेकंड में 10 बच्चों के लिए अचीवर बोल के 10 बच्चों को चुनते हैं, तो उसमें 50% फीस का डिस्काउंट रहता है। तो थर्ड विनर रहता है, उसमें 10 बच्चों के लिए उनका 25% फीस में डिस्काउंट रहता है और हॉस्टल में भी डिस्काउंट रहता है। तो ये हमारे अपनी तालुका माइनॉरिटी सोशल एंड वेलफेयर कमेटी हमारे माइनॉरिटी तलबाओं के लिए एजुकेशन के लिए और मेडिकल के कैंप ऐसे खिदमत कर रहे हैं। आप सबसे इल्तिजा है कि हमारी कमेटी वालों के लिए दुआ करें और इसमें हम कामयाब होने के लिए दुआ करें। ನಂತರ ಉಲ್ಫತ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ಅಜಹರ ಮುಲ್ಲಾ ಮಾತನಾಡಿ, ಶಾಹೀನ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯಿಂದ ಕಲಿತು ಹೋದ ಬಹಳಷ್ಟು ಜನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಎನ್ನುವುದಕ್ಕೆ ಹೆಮ್ಮೆಯಾಗುತ್ತದೆ. ನಮ್ಮ ಮನವಿಗೆ ಸ್ಪಂದಿಸಿ ಅಥಣಿಯಲ್ಲಿ ಪ್ರವೇಶ ಪರೀಕ್ಷೆ ನಡೆಸಲು ಅನುಮತಿ ನೀಡಿದ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಿಗೆ ಹಾಗೂ ಆಯಾಜ ಮಾಸ್ಟರ್ ಇವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಥಣಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ವೇಳೆ ಹಸನ ಸಾಬ ಪಟೇಲ್, ಮುಖ್ಯ ಶಿಕ್ಷಕರು, ಅಲ್ಲಾಮಾ ಇಕ್ಬಾಲ್ ಸಂಸ್ಥೆ, ಶಾಹೀನ ಸಂಸ್ಥೆಯ ಶಹಾಬುದ್ದೀನ್ ಶೇಖ, ಹಂಜಲಾ ಲಷ್ಕರಿ, ಐಜಾಜ ಶೇಖ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಬ್ದುಲ್ ಕದೀರ್ ಸಾಬ್ ನಮ್ಮ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ ಅವರು. ಮೈನಾರಿಟಿ ಸೋಷಲ್ ವೆಲ್ಫೇರ್ ಕಮಿಟಿಯ ವತಿಯಿಂದ ಅವರಿಗೆ ಒಂದು ಬೇಡಿಕೆ ನಾವು ಇಟ್ಟಿದ್ದೇವೆ. ನಮ್ಮ ಅಥಣಿಯಲ್ಲಿ ಇಂಥ ಒಂದು ಪರೀಕ್ಷೆ ನೀವು ಪ್ರಾರಂಭಿಸಬೇಕು. ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಬೀದರ್ಗಿಂತ ಇಲ್ಲೇ ನಮಗೆ ಬಿಜಾಪುರ್ನಿಂದ ಸಬ್ ಸೆಂಟರ್ ಸಮೀಪ ಆಗುತ್ತದೆ. ಅಂಥ ಒಂದು ಶಾಹೀನ್ ಬಿಜಾಪುರ್ ಸೆಂಟರ್ದಲ್ಲಿ ಈ ನಮ್ಮ ಅಥಣಿಯ ಬಡ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಅಲ್ಲಿ ತಮ್ಮ ಮುಂದಿನ ಶಿಕ್ಷಣ ಅಭ್ಯಾಸವನ್ನು ಮುಂದುವರಿಸಬೇಕೆಂದು ಆ ನಿಟ್ಟಿನಲ್ಲಿ ನಮ್ಮ ಆಯಾಜ್ ಮಾಸ್ಟರ್ ಅವರು ಬೇಡಿಕೆ ಇಟ್ಟಿದ್ದರು. ಆ ಸಂದರ್ಭಕ್ಕೆ ಅವರು ಬಹಳಷ್ಟು ತಮ್ಮದೇ ಆದ ಆದ್ಯತೆಯನ್ನು ನೀಡಿ ಅಥಣಿಯಲ್ಲಿ ಈ
ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆಯನ್ನು ಸ್ಕಾಲರ್ಶಿಪ್ ಮುಖಾಂತರ ಇಟ್ಟಿದ್ದಾರೆ. ಈ ಒಂದು ಪರೀಕ್ಷೆಯಲ್ಲಿ ಸುಮಾರು 60 ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ಇಲ್ಲೇ ಬಂದಿರುವ ಎಲ್ಲ ವಿದ್ಯಾರ್ಥಿ ಒಳಗೆ ಫಸ್ಟ್ ಮೆರಿಟ್, ಸೆಕೆಂಡ್ ಮೆರಿಟ್ ಮತ್ತು ಥರ್ಡ್ ಮೆರಿಟ್ ಮುಖಾಂತರ ಅವರಿಗೆ ಆಯ್ಕೆ ಮಾಡಲಾಗುತ್ತದೆ. ಆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಮುಖಾಂತರ ಅವರಿಗೆ ಪ್ರವೇಶವನ್ನು ಪಡೆಯಬೇಕಾಗುತ್ತದೆ. ಇಂಥ ಒಂದು ಅಥಣಿ ವಿದ್ಯಾರ್ಥಿಗಳು ಶಾಹೀನ್ ಶಿಕ್ಷಣ ಸಂಸ್ಥೆ ಒಂದು ಇಡೀ ಭಾರತ ದೇಶದಲ್ಲಿ ಉತ್ತಮವಾದ ಶಿಕ್ಷಣ ಮಾರ್ಗದರ್ಶನ ನೀಡುತ್ತಾ ಬಂದಿರುತ್ತದೆ. ನಾನು ಮಗದೊಮ್ಮೆ ಸನ್ಮಾನ್ಯ ಶ್ರೀ ಅಬ್ದುಲ್ ಖದೀರ್ ಸಾಹೇಬರವರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಮೈನಾರಿಟಿ ಸೋಷಿಯಲ್ ವೆಲ್ಫೇರ್ ಕಮಿಟಿ ವತಿಯಿಂದ. ಅದೇ ರೀತಿಯಾಗಿ ಆಯಾಕ್ ಮಾಸ್ಟರ್ ಅವರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಇಂಥ ಒಂದು ವಿದ್ಯಾರ್ಥಿಗಳಿಗೆ ತಾವು ಅವಕಾಶ ಮಾಡಿಕೊಟ್ಟಿರಿ. ದೇವರು ನಿಮಗೆ ಮತ್ತು ನಿಮ್ಮ ಸಂಸ್ಥೆಗೆ ಮುಂದಿನ ದಿನಮಾನದಲ್ಲಿ ಇಂಥ ಒಂದು ಉತ್ತಮವಾದ ಸಾಧನೆ ಮಾಡಲಿ ಎಂದು ಭಾವಿಸುತ್ತೇನೆ.